ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಒಪ್ಪಿಗೆ ಇದೆಯಾ? ಈಗ ಒಪ್ಪಿಗೆ ಪ್ರಶ್ನೆ ಇಲ್ಲ. ಇದು ಅವರು ಮೊದಲು 14 ತಿಂಗಳುಗಳ ಕಾಲ ಮಾತ್ರ ಘೋಷಣೆ ಮಾಡಿದರು ವಿಧಾನಸೌಧದಲ್ಲಿ. ಈಗ 26 ತಿಂಗಳುಗಳ ಕಾಲ ನಾವು ಅರಿಯರ್ಸನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದರೆ ಸ್ವಾಗತ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ಅವರು ಅಗ್ರಿಮೆಂಟ್ ಬಗ್ಗೆ 1/3/25 ಜಾರಿ ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ನಾವು ಇದನ್ನು ಸಂಪೂರ್ಣ ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಬೇಡಿಕೆ ಇರತಕ್ಕಂಥದ್ದು ಕೈಗಾರಿಕಾ ವಿವಾದದ ಕಾಯ್ದೆ ಅನ್ವಯ ಏನು ಒಪ್ಪಂದ ಆಗಿದೆ 2P ಸೆಟ್ಲ್ಮೆಂಟು, ಅದು ಉಲ್ಲಂಘನೆ ಆಗ್ತಕ್ಕಂಥದ್ದು ಕಾನೂನಿನ ಉಲ್ಲಂಘನೆ, ಅದನ್ನು ಒಪ್ಪೋದಿಲ್ಲ. ನಾವು ಅವೆರಡು ಹೇಳಿಕೆಗಳು ಬಂದ ನಂತರ, ಒಂದು ಪ್ರಕಟಣೆ ಬಂದ ನಂತರ ನಮ್ಮ ರಿಪ್ಲೈಯನ್ನು ನಾವು ಹೇಳಿದ್ದೀವಿ. ನಾವು ಇವಾಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಾವು 38 ತಿಂಗಳ ಅರಿಯರ್ಸ್, ಯಾಕೆಂದರೆ ನಾವು ದುಡಿದು ಬಿಟ್ಟಿರೋ ಹಣ ನಾವು ಬಡ್ಡಿ ಸಮೇತ ಕೊಡಬೇಕು ರಾಜ್ಯ ಸರ್ಕಾರ ಅಲ್ವಾ. ನಾವು ದುಡಿದು ಬಿಟ್ಟಿರ್ತಕ್ಕಂಥ ಹಣ ಬಡ್ಡಿ ಸಮೇತ ಕೊಡಬೇಕು. ಎರಡನೇದು, ಏಕಪಕ್ಷೀಯವಾಗಿ ಏನು ಆ ನೋಟಿಫಿಕೇಶನ್ ತಂದಿದ್ದಾರೆ ಅಥವಾ ಆದೇಶ ಅಂತ ಹೇಳಿ ತಂದಿದ್ದಾರೆ, ಅದನ್ನು ನಾವು ಒಪ್ಪೋದಿಲ್ಲ. ನಾವು ಸ್ಪಷ್ಟವಾಗಿ ಅದನ್ನು ತಿರಸ್ಕರಿಸ್ತೀವಿ. ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಸಾರಿಗೆ ಸಚಿವರಿಗೆ ನಾವು ಈಗಲೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ. ನೀವು ಇದೇ ಮಾತನ್ನು ಮಾತುಕತೆ ಮಾಡಿ ಚರ್ಚೆ ಮಾಡಿ ಮುಂಚಿತವಾಗಿ ಒಂದು ತೀರ್ಮಾನಕ್ಕೆ ಬಂದು 1/24ರಿಂದ ನೀವು ಜಾರಿ ಮಾಡಿದರೆ ಅದು ಇನ್ನೂ ಸರ್ಕಾರಕ್ಕೆ ಶೋಭೆ ಬರೋದು. ನಾವು ಈಗಲೂ ಕೂಡ ಅವ್ರಿಗೆ ವಿನಂತಿ ಮಾಡ್ತೀವಿ, ನಿಮ್ಮ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿ. ನಾವು ಯಾವುದೇ ಸಂದರ್ಭದಲ್ಲಿ 1/1/2024 ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ. ಸೊ ಉಳಿದಂಥ ವಿಚಾರವನ್ನು ಚರ್ಚೆ ಮಾಡ್ಬೋದು ನಾವು. ಮಂಜುನಾಥ್ ಸರ್, 1988ರಲ್ಲಿ ಅವರೇ 4 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡ್ತಿದ್ದ ನಿಯಮ ಮಾಡಿ ಇದೀಗ ಅವರೇ ಬ್ರೇಕ್ ಮಾಡಿದ್ರೆ ಹೆಂಗೆ? ಅದೇ, ಅದನ್ನು ಒಪ್ಪೋದೇ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. 1,15,000 ಜನ ಸಾರಿಗೆ ನೌಕರರ ಪರವಾಗಿ ಏನು ಜಂಟಿ ಕ್ರಿಯಾ ಸಮಿತಿ ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ನಮ್ಮದು ಸ್ಪಷ್ಟವಾದಂಥ ತೀರ್ಮಾನ ಇದೆ. 1/1/2024ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. ಮಾನ್ಯ ಸಚಿವರು ಇನ್ನೊಂದು ಮುಂದುವರೆದು ಹೇಳಿದ್ದಾರೆ, ನಾವು ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅನ್ನೋದ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಸರಿಯಾದ ಕ್ರಮ ಅಲ್ಲ. ಈಗ ಅವರು ನಂತರ ಇನ್ನೊಂದು ಮಾತು ಹೇಳಿದ್ದಾರೆ, ಅಧಿವೇಶನದ ನಂತರ ಅಂತ ಹೇಳಿದರೆ ನಾವು ಇದ್ಯಾವುದನ್ನು ಕೂಡ ಒಪ್ಪೋದಿಲ್ಲ. ಮಾನ್ಯ ಸಚಿವರಿಗೆ ಮನವಿ ಮಾಡ್ತೀವಿ, ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತೀವಿ, KSRTC ಆಡಳಿತ ವರ್ಗಕ್ಕೆ ಮನವಿ ಮಾಡ್ತೀವಿ. ಆ ಆದೇಶವನ್ನು ನೀವು ಪುನರ್ ಪರಿಶೀಲನೆ ಮಾಡಬೇಕು. ಪುನರ್ ಪರಿಶೀಲನೆ ಮಾಡದೇ ಇದ್ದರೆ ನಾವು ಏನು ಇವತ್ತು ಸೇರ್ತಕ್ಕಂಥ ಇಲ್ಲಿ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಎಲ್ಲ ಜಿಲ್ಲಾ ಮತ್ತು ಘಟಕದ ಮುಖಂಡರು ಬಂದಿದ್ದಾರೆ. ಅವ್ರ ನಡುವೆ ನಾವು ಚರ್ಚೆ ಮಾಡ್ತೀವಿ. ಖಂಡಿತವಾಗಿ ಮುಂದಿನ ಹೋರಾಟವನ್ನು ನಾವು ನಡೆಸ್ತೀವಿ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಅಲ್ಲ. ಈಗ ಅವ್ರು ಬರಲಿ, ಅವ್ರ ಆಫರ್ ಏನು ಬರುತ್ತೆ ನೋಡಿ, ನಾವು ಅಡ್ವಾನ್ಸ್ ಆಗಿ ಹೇಳೋಕ್ಕಾಗಲ್ಲ. ಈಗ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅಂತ ಮನವಿ ಮಾಡ್ತಾ ಇದ್ವಿ. ನಾವು ನಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ತಿಳಿಸೋದೇನು ಅಂದರೆ, ನೀವು ಇಲ್ಲಿ ಬರಬೇಕಾದ್ರೆ ಪಾಸಿಟಿವ್ ಲೈನಲ್ಲಿ ಬರಬೇಕು. ನೀವು 1/3/25 ಇಟ್ಕೊಂಡು ಬಂದರೆ ನಾವು ಯಾವುದೇ ಸಂದರ್ಭದಲ್ಲಿ ಒಪ್ಪೋದಿಲ್ಲ. ಅದರಿಂದ ನೀವು ಕೂಡಲೇ ಮಾತುಕತೆ ಕರೆಯುವಂಥದ್ದು, ನೀವು ಎಲ್ಲವೂ ಕೂಡ ನಿಮ್ಮ ನಡೆ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನಾವು ಮಾತುಕತೆಗೆ ಹೋಗೋದಿಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಆ್ಯಸ್ ಎ ಟ್ರೇಡ್ ಯೂನಿಯನ್ ನಾವು ಏನೇ ಹೋರಾಟ ಮಾಡಿದರೂ ಕೂಡ ಅಂತಿಮವಾಗಿ ನೆಗೋಷಿಯೇಷನ್ ಮಾಡೇ ಸೆಟ್ಲ್ ಮಾಡಬೇಕು. ಆದರೆ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಸರ್ಕಾರದ ಮೇಲೆ ಅಲ್ಲ, ಬರೀ ಮಾತುಕತೆ ಮಾಧ್ಯಮದ ಮುಂದೆ ಸಚಿವರು ಹೇಳಿದರೆ ನಮಗೆ ನಂಬಿಕೆ ಇಲ್ಲ. ಯಾಕೆ ಅಂತೇಳಿದರೆ ಇದು ಮೊದಲನೇ ಸಲ ಅಲ್ಲ. ನಾವು 1/1/24ರಿಂದ ಇಂಥ 16 ಘಟನೆಗಳನ್ನು ಮಾನ್ಯ ಮುಖ್ಯಮಂತ್ರಿಯವರು ಕರೆದವ್ರೆ ಅಂತ ಗೌರವ ಕೊಟ್ಟಿದ್ದೀವಿ, ಮಾನ್ಯ ಸಾರಿಗೆ ಸಚಿವರು ಕರೆದವ್ರೆ ಅಂತ ಗೌರವ ಕೊಟ್ಟಿದ್ದೀವಿ. ನಾವು ಎಲ್ಲ ಗೌರವವನ್ನು ಸರ್ಕಾರಕ್ಕೆ ಏನು ಕೊಡಬೇಕೋ ನಾವು ಕೊಟ್ಟಿದ್ದೀವಿ ಜಂಟಿ ಕ್ರಿಯಾ ಸಮಿತಿಯಿಂದ. ಆದರೆ ಅವರು ಈಗಲೂ ಬರೀ ಭರವಸೆ ಮೇಲೆ ಏನಾದರೂ ಬಂದರೆ ನಾವು ಖಂಡಿತವಾಗಿ ಒಪ್ಪೋದಿಲ್ಲ. ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಯಾವುದು ಖಂಡಿತವಾಗ್ಲೂ 38 ತಿಂಗಳಾಗಬೇಕು ಅನ್ನೋದೇ ನಮ್ಮ ಬೇಡಿಕೆ. ಅದನ್ನು ನೆಗೋಷಿಯೇಟ್ ಮಾಡೋಣ, ಬೇಕಾದ್ರೆ ನೆಗೋಷಿಯೇಟ್ ಮಾಡೋಣ.